ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಫಿಲ್ಮಾಲಜಿ ಯೂಟ್ಯೂಬ್ ಚಾನಲ್. ನಮ್ಮ ಜೊತೆ ಇವತ್ತು ಸಮೀಕ್ಷಾ ಅವರು ಇದ್ದಾರೆ. ಲವ್ಲಿ ಸಿನಿಮಾದ ಬಗ್ಗೆ ಒಂದಷ್ಟು ಮಾತುಕತೆ ಮಾಡೋಣ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಫುಲ್ ಆರಾಮ್. ಮತ್ತು ಲವ್ಲಿ ಸಿನಿಮಾ, ಲವ್ಲಿ ಅಂತ ಕೇಳಿದಾಗ ಅದು ವಸಿಷ್ಠ ಅವ್ರು ಮಾಡ್ತಾಯಿದ್ದಾರೆ, ಫಸ್ಟ್ ಏನು ಅನಿಸ್ತು? ಆ್ಯಕ್ಚುಲಿ ನನಗೆ ಕತೆ ಹೇಳಿದಾಗ ನನಗೆ ವಸಿಷ್ಠ ಅವರು ಇದರಲ್ಲಿ ಹೀರೋ ಅಂತ ಗೊತ್ತಿರಲಿಲ್ಲ. ಸೊ ಓಕೆ, ಲವ್ಲಿಗೆ ವಸಿಷ್ಠ ಅವ್ರು ಹೀರೋ ಅಂತ ಗೊತ್ತಾದ್ಮೇಲೆ ಸ್ವಲ್ಪ ಖುಷಿ ಆಯಿತು. ಓಕೆ, ವಾವ್ ಅಂತ ಅನ್ನಿಸ್ತು ಅಷ್ಟೇ. ನಿಮಗೆ ಲವ್ಲಿಗೆ ಒಂದು ಆಫರ್ ಬಂದಾಗ ಫಸ್ಟು ಯಾವ ಥರ ನೀವು ಆಯ್ಕೆ ಆದ್ರಿ ಲವ್ಲಿಗೆ? ಚೇತನ್ ಸರ್ಗೆ ಆಲ್ರೆಡಿ ಮೈಂಡಲ್ಲಿ ಇತ್ತು, ಅಂದರೆ ಇದೊಂದು ಕ್ಯಾರೆಕ್ಟರ್ ಮಾಡಿಸ್ಬೇಕು ಇವ್ರ ಹತ್ರನೇ ಅನ್ನೋದು ಅವರಿಗೆ ಎಷ್ಟು ಅಂದರೆ ಕರೆಕ್ಟಾಗಿ ಅನಲೈಸ್ ಮಾಡಿದರು. ಸೊ ಮುಂಚೆ ನನಗೆ ಹೇಗೆ ಹೇಳಿದ್ರು, ಹೇಗೆ ಅವರು ಕ್ಯಾರೆಕ್ಟರ್ನ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ, ಅವ್ರು ಹೇಗೆ ಇನ್ವಾಲ್ವ್ ಆಗಿದ್ದಾರೆ ಅದನ್ನೆಲ್ಲ ಕೇಳಿ ಓಕೆ, ಸೊ ನಾನು ಈ ಟೀಮಲ್ಲಿ ನಾನು ವರ್ಕ್ ಮಾಡಿದ್ರೆ ನನ್ನ ಎಫರ್ಟಿಗೆ ವ್ಯಾಲ್ಯೂ ಇರುತ್ತೆ ಅಂತ ಅನಿಸ್ತು. ಸೀರಿಯಲ್ಲು ಸಿನಿಮಾಗಳು ಸಾಕಷ್ಟು ಮಾಡಿದ್ದಾರೆ. ಸೀರಿಯಲ್ಲು ಮೇಜರಾಗಿ ಇವಾಗ ನಡೀತಾರೆ, ಈಗ ಮತ್ತೆ ಸಿನಿಮಾಗೆ. ಸೊ ಹೇಗಂತ ಸೀರಿಯಲಲ್ಲೂ ನಾನು ಯಾವತ್ತೂ ಒಂದೇ ಥರ ಕ್ಯಾರೆಕ್ಟರ್ ಮಾಡೋಕ್ಕೆ ಟ್ರೈ ಮಾಡಿಲ್ಲ. ಎಷ್ಟು ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ಡಿಫ್ರೆಂಟ್ ಕ್ಯಾರೆಕ್ಟರ್ ಆ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಡ್ಯುಯಲ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಪಾಸಿಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಈ ಥರ ಎಲ್ಲ ಕ್ಯಾರೆಕ್ಟರ್ ಮಾಡಿ ನನಗಲ್ಲಿ ಎಕ್ಸ್ಪೀರಿಯೆನ್ಸ್ ಏನೇನು ಬೇಕಿತ್ತು ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಸೊ ಇವಾಗ ನಾನು ಸಿನಿಮಾದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಆ್ಯಂಡ್ ಇದನ್ನು ಎಕ್ಸ್ಪ್ಲೋರ್ ಮಾಡಬೇಕಂತ ಬಂದಿದ್ದೀನಿ. ನೋಡಬೇಕು ಹೇಗೆ ಜರ್ನಿ ಇವಾಗಿನ್ನೂ ಸ್ಟಾರ್ಟ್ ಆಗಿದೆ, ಎಲ್ಲಿಗೆ ಹೋಗುತ್ತೆ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಸೀರಿಯಲ್ ಮತ್ತು ಸಿನಿಮಾ ನಿಮಗೆ ಏನು ವ್ಯತ್ಯಾಸ ಭಾಳ ಕಾಣಿಸ್ತಿದೆ ಅಂದರೆ? ಸ್ವಲ್ಪ ಟೆಕ್ನಿಕಲ್ ಚೇಂಜಸ್ ಇರುತ್ತೆ, ಆಮೇಲೆ ಅಟ್ಮಾಸ್ಫಿಯರ್ ಸ್ವಲ್ಪ ಚೇಂಜಸ್ ಇರುತ್ತೆ, ಆಮೇಲೆ ಪರ್ಫಾರ್ಮೆನ್ಸಲ್ಲಿ ಸೀರಿಯಲಲ್ಲಿ ಹೇಗೆ ಅಂತಂದರೆ ಫಿಸಿಕಲಿ ತುಂಬ ಡ್ರೈನ್ ಆಗುತ್ತೆ. ಆದರೆ ಒಂದು ಸ್ವಲ್ಪ ಆ್ಯಕ್ಟಿಂಗ್ ಮಾಡೋದು ಒಂಚೂರು ಆರಾಮ್ ಅಂತಲೂ ಹೇಳೋಕ್ಕಾಗಲ್ಲ. ಆ ಟೆಕ್ನಿಕ್ ಗೊತ್ತಿರೋರಿಗೆ ಅದು ಆರಾಮ್ ಅಂತ ಅನ್ಸುತ್ತೆ. ಎಕ್ಸಾಂಪಲ್, ಇವಾಗ ನೀವು ಏನೇ ಒಂದು ಎಮೋಷನ್ ಇದ್ದರೂ ಬಾಯಲ್ಲಿ ಕನ್ವೆ ಮಾಡ್ಬೋದು, ಬಟ್ ಸಿನಿಮಾದಲ್ಲಿ ನಿಮಗೆ ಅಷ್ಟು ಟೈಮ್ ಸ್ಪೇಸ್ ಇಲ್ಲ ಟೆಕ್ನಿಕಲ್ ಆಗಿ. ಸೊ ಸ್ವಲ್ಪ ಫೇಸಲ್ಲಿ ನೀವು ಎಲ್ಲ ಎಮೋಷನ್ ತೋರಿಸ್ಬೇಕು, ಕಣ್ಣಲ್ಲೇ ಮಾತಾಡಬೇಕು, ಆ ಥರ ಒಂದು ಚೇಂಜಸ್ ಇದೆ. ಅಂದರೆ ಸೀರಿಯಲಲ್ಲಿ ಒಳ್ಳೆ ಪೇಜ್ ಡೈಲಾಗ್ಸ್ ಇರುತ್ತೆ, ಇದರಲ್ಲಿ ಕಟ್ ಶಾರ್ಟ್ಸ್ ಮಾಡ್ಬೋದು. ನಿಮಗೆ ಆ ಥರ ಏನಾದರೂ ಪೇಜ್ ಡೈಲಾಗ್ಗಳು ಪ್ರಾಕ್ಟೀಸ್ ಆಗಿರುತ್ತೆ, ನಿಮಗೆ ಆ ಥರ ಏನಾದ್ರು ಸಿನಿಮಾದಲ್ಲಿ ಕಷ್ಟ ಏನೋ ಅನಿಸ್ಲಿಲ್ವಾ? ಸಿನಿಮಾದಲ್ಲಿ ಡೈಲಾಗ್ಗಳಲ್ಲಿ ನನಗೆ ಕಷ್ಟ ಅಂತ ಅನಿಸ್ಲಿಲ್ಲ, ಬಿಕಾಸ್ ನಮ್ಗೆ ಅಷ್ಟು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಟೆಲಿವಿಷನಿಂದ. ಬಟ್ ಅದೇ ಹೇಳಿದ್ನಲ್ಲ, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ತುಂಬಾ ತೋರ್ಸಂಗಿಲ್ಲ, ಕಮ್ಮಿನೂ ತೋರ್ಸಂಗಿಲ್ಲ. ಸೊ ಮಧ್ಯದಲ್ಲಿ ತೋರಿಸ್ಬೇಕು. ಆ ಒಂದು ಮಧ್ಯದ ಟೋನ್ ಹಿಡ್ಕೊಳ್ಳೋದು ಸ್ವಲ್ಪ ಇನಿಷಿಯಲಿ ಕಷ್ಟ ಆಯಿತು. ಆಮೇಲೆ ಒಂದು ಈ ಥರ ಎಲ್ಲ ಒಂದು ಒಳ್ಳೆ ಟೀಮ್ ಸಪೋರ್ಟಿಂದ ಅಲ್ಲಿ ಈಸಿ ಆಯಿತು. ವಸಿಷ್ಠ ಅವರ ಜೊತೆ ಸ್ಕ್ರೀನ್ ಶೇರ್ ಮಾಡಿ ಹೇಗನ್ಸ? ವಸಿಷ್ಠ ಅವರು ಅವರು ವಾಯ್ಸ್ ಕೇಳಿದ ತಕ್ಷಣ ನಿಮ್ಗೊಂದು ವೈಬ್ರೇಷನ್ ಆಗುತ್ತೆ ಅಂತ ಬೇಸ್ ವಾಯ್ಸ್. ಬಟ್ ಅವ್ರ ಪಾಪ ನಾವು ಸೆಟ್ಟಲ್ಲಿ ಫಸ್ಟಿಗೆ ನಾನು ಸ್ವಲ್ಪ ಹೆದರ್ಕೊಂಡಿದ್ದೆ, ಒಂಚೂರು ಗಾಬರಿ ಆಗಿತ್ತು ನನಗೆ. ನಾವು ಹೆದರಬಾರ್ದು, ಡಿಸ್ಟರ್ಬ್ ಆಗಬಾರ್ದು ಅಂತ ಪಾಪ ಅವರು ತುಂಬ ಕಾಮ್ ಟೋನಲ್ಲಿ, ಲೋ ಟೋನಲ್ಲಿ ಮಾತಾಡ್ತಾರೆ. ಆ್ಯಂಡ್ ಇವಾಗ ಏನಾದರೂ ಕರೆಕ್ಷನ್ಸ್ ಇದ್ದರೆ ಗೊತ್ತಾಗದಿರೋ ಥರ ಎಷ್ಟು ಬೇಕೋ ಅಷ್ಟೇ ಹೇಳಿ ಕರೆಕ್ಷನ್ ಮಾಡಿಸ್ತಾರೆ. ಸೊ ಅದು ತುಂಬ ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ವೆರಿ ಪ್ರೊಫೆಷ್ನಲ್ ಪರ್ಸನ್ ಅವರು. ಆ್ಯಂಡ್ ಏನಾದ್ರು ಕೇಳಿದ್ರೆ ಮಾಡಿದ್ರೆ ಹಿಲ್ ರೆಸ್ಪಾಂಡ್ ಇನ್ ಅ ವೆರಿ ಗುಡ್ ವೇ. ಅಯ್ಯೋ ಕೇಳ್ತಿದ್ರೆ ಆ ಥರ ಅಲ್ಲ. ಸೊ ಅವ್ರಿಗಿಷ್ಟ ಆ ಥರ ಒಂದು ಇಂಟ್ರೆಸ್ಟ್ ಇದ್ದರೆ ಮಾಡಿದ್ರೆ. ಸೊ ಆ ಥರ ಅವರನ್ನು ತುಂಬ ಜೋವಿಯಲ್ ಆಗಿದ್ರು. ಫಸ್ಟ್ ಡೇ ನಾನು ಅವ್ರನ್ನ ನೋಡಿದ ತಕ್ಷಣ ಅಮ್ಮ ನಾನು ಹೆಂಗಪ್ಪ ಸೀನ್ ಮಾಡ್ತೀನಿ, ಹೆಂಗೆ ನಾನು ಮಾಡ್ತೀನಿ ಅಂತ ಅನ್ನಿಸ್ತಾ ಇತ್ತು. ಬಟ್ ಒಂದು ಸತಿ ಟೇಕಿಗೆ ಹೋಗೋಕ್ಕೆ ಸ್ಟಾರ್ಟ್ ಆದಮೇಲೆ ನಮ್ಮ ಕೆಲಸ ಏನು, ನಮ್ಮ ಏನೇನು ಮಾಡಬೇಕು, ಎಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಂತ ಬಂದ್ವಿ. ಸೊ ವೆರಿ ಪ್ರೊಫೆಷ್ನಲ್ ಆಗಿತ್ತು, ಚೆನ್ನಾಗಿತ್ತು. ಓಕೆ, ಸಮೀಕ್ಷಾ ಅವರು ತುಂಬಾ ಮಾತಾಡ್ತಾರಾ? ಡಿಪೆಂಡ್ಸ್ ಆನ್ ಜನ, ಯಾವ ಸರ್ಕಲಲ್ಲಿದ್ದೀನಿ, ಯಾವ ಈವೆಂಟಲ್ಲಿದ್ದೀನಿ, ಯಾವ ಒಕೇಶನಲ್ಲಿದ್ದೀನಿ, ಆ ಥರ. ಬಟ್ ಮಾತು ಸ್ವಲ್ಪ ಯಾಕಂದರೆ ನಾನು ನಿಮ್ಮ ಮಾತಾಡೋದು ಕೇಳ್ಬಿಟ್ಟು ನಾನೊಂದು ಸ್ವಲ್ಪ ನೀವು ಸ್ಟ್ರಾಂಗ್ ಆದ್ರಿ, ನಾನೊಂದು ಸ್ವಲ್ಪ ವೀಕ್ ಆದೆ. ಸೊ ಹಂಗಾಗಿ ಕೇಳಿದೆ. ಹಂಗೇನಿಲ್ಲ, ಒಂದು ಸ್ವಲ್ಪ ಇಂಟರ್ವ್ಯೂ ಕೊಟ್ಟು ಒಂಚೂರು ರೆಡಿ ಆಗಿಬಿಟ್ಟಿದ್ದೀನಿ ಇವಾಗ. ನೀವೇನು ಕೇಳ್ತೀರೋ, ಏನು ಹೇಳಬೇಕು ಅಂತ. ಸೊ ಅದಕ್ಕೆ ಪಟ್ ಅಂತ ಅನ್ಸುತ್ತೆ. ಮೊದಲು ಒಂದು ಫಿಯರ್ ಇರುತ್ತೆ, ಈಗೆಲ್ಲ? ಮೊದಲು ನಾನು ಸ್ಟಾರ್ಟ್ ಮಾಡಿದ್ದೆ MC ಆ್ಯಂಕರಿಂಗಾಗಿ ಸ್ಟಾರ್ಟ್ ಮಾಡಿದ್ದೆ, ಆ್ಯಕ್ಟಿಂಗ್ಗಿಂತ ಮುಂಚೆ. ಸೊ ನನ್ನ ಕಾಲೇಜ್ ಡೇಸಲ್ಲಿ. ಸೊ ಹಾಗಾಗಿ ನನಗೆ ಸ್ಟೇಜ್ ಫಿಯರ್ ಇಲ್ಲ ಅಂತಲ್ಲ, ಬಟ್ ಫಿಯರ್
ಇಲ್ಲ ಅಂತ ಹೇಗೆ ತೋರಿಸ್ಕೋಬೇಕನ್ನೋ ಅಂತ ಗೊತ್ತು, ಆ ಪ್ರಿಟೆಂಡ್ ಹೇಗೆ ಮಾಡ್ಬೇಕಂತ ಗೊತ್ತು. ಸೊ ಅದನ್ನೇ ನಾನು ಇದುವರೆಗೂ ಕ್ಯಾರಿ ಮಾಡ್ತಾ ಬಂದಿದ್ದು. ಅದೆಲ್ಲೋ ಒಂದು ಕಡೆ ಹೇಳ್ತಾರಲ್ಲ, ಅಂಟಿಲ್ ಆಗೋ ತನಕ ಸ್ವಲ್ಪ ಪ್ರಿಟೆಂಡ್ ಮಾಡಬೇಕು ಅಂತ ಹಾಗಾಗಿದೆ ಇವಾಗ. ಓಕೆ, ಒಂದಷ್ಟು ರ್ಯಾಪಿಡ್ ಫೈರ್ನ ಮಾಡೋಣ ಇವಾಗ. ಸಮೀಕ್ಷಾ ಅವರಿಗೆ ಫೋನಲ್ಲಿ ಮಾತಾಡೋಕೆ ಇಷ್ಟ ಆಗುತ್ತಾ ಇಲ್ಲ ಮೆಸೇಜ್ ಮಾಡೋಕ್ಕೆ ಇಷ್ಟ ಆಗುತ್ತಾ? ಮೆಸೇಜ್ ನನಗೆ ಏನಾದರೂ ಶೇರ್ ಮಾಡ್ತಾ ಇದ್ರೆ, ಎಕ್ಸಾಂಪಲ್ ಪಿಕ್ಚರ್ಸ್ ಅಥವಾ ಕೆಲಸದ ಬಗ್ಗೆ ಆ ಥರ ಎಲ್ಲ ಮೆಸೇಜ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಬಟ್ ಜನರಲಿ ನಾನು ಕಾಲೇ ಪ್ರಿಫರ್ ಮಾಡ್ತೀನಿ. ಅಂದರೆ ಇದೇ ಇನ್ನೊಂದು ಕಂಟಿನ್ಯೂ ಮಾಡೋದಾದರೆ, ಹಿಂಗೆ ಈಗ ಪ್ಯಾರಾಗ್ರಾಫ್ ಗಟ್ಟಲೆ ಮೆಸೇಜ್ ಕಳಿಸಿರ್ತಾರೆ, ನೀವು ಆಗ ಅದನ್ನ ಪೇಷನ್ಸಿಂದ ಓದ್ತೀರಾ ಇಲ್ವಾ ಫೋನ್ ಮಾಡಿಬಿಟ್ಟು ಕೇಳ್ಬಿಡ್ತಾರೆ ಏನು ಹೇಳಿದ್ಯಾ? ಹಾಗಲ್ಲ, ಡಿಪೆಂಡ್ಸ್ ಯಾರು ಏನು ಕಳಿಸಿದ್ದಾರೆ ಅಂತ ಮ್ಯಾಟ್ರ್ ಆಗುತ್ತೆ. ಫಸ್ಟು ಓದ್ತೀನಿ. ಸಮ್ಟೈಮ್ಸ್ ನನಗೆ ಮೆಸೇಜ್ ಓದೋದ್ರಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಅವರು ಯಾವ ಎಮೋಷನಲ್ಲಿ ಕಳಿಸಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ಸೊ ನಾನೇನೋ ಅರ್ಥ ಮಾಡ್ಕೊಂಡ್ಬಿಡ್ತೀನಿ. ಆ ಥರ ಕನ್ಫ್ಯೂಷನ್ ಇದ್ದಾಗ ಕಾಲ್ ಮಾಡಿ ಕೇಳ್ತೀನಿ, ಇಲ್ಲ ಅರ್ಥ ಆಗೋ ಥರ ಇದ್ದರೆ ಓದ್ತೀನಿ, ಇಗ್ನೋರ್ ಮಾಡಲ್ಲ. ಓಕೆ, ನೆಕ್ಸ್ಟ್, ವಾರದಲ್ಲಿ ನಿಮಗೆ ಇಷ್ಟವಾದ ದಿನ ಅಂದರೆ ಯಾವುದು? ಸಂಡೇ. ಸಂಡೇ ಸಂಡೇ ಜಿಮ್ಮಿಗೆ ರಜಾ. ಬೇಜಾರ್ ಪ್ರಾಬ್ಲಮ್ ಜಿಮ್ಮ? ಅಂದರೆ ನಾನು ಒಂದು ಸ್ವಲ್ಪ ಏನು ಹೇಳ್ತಾರೆ, ಚೂರು ನನಗೆ ತೆಳ್ಳ ಇದ್ದೀನಿ ಅಂತ ಅನಿಸ್ತದೆ. ಸೊ ಗೇನ್ ಆಗೋದಕ್ಕೆ ಕಷ್ಟಪಡ್ತಾ ಇದ್ದೀನಿ. ಸೊ ಗೇನ್ ಸ್ವಲ್ಪ ಕಷ್ಟ, ಮಸಲ್ ಗೇನ್ ಮಾಡೋದು. ನಮ್ಮ ಟ್ರೈನರು ಸ್ವಲ್ಪ ವೇಟ್ಸ್ ಎಲ್ಲ ಜಾಸ್ತಿ ಹಾಕಿ ಚೆನ್ನಾಗಿ ಬೆಂಡೆತ್ತಾ ಇರ್ತಾರೆ. ಸಂಡೇ ಬಂದರೆ ಆಹಾ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಜಿಮ್ ಇರಲ್ಲ, ಆರಾಮಾಗಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಚೆನ್ನಾಗಿ ತಿಂದು ಮಲ್ಕೊಂಡ್ಬಿಡ್ತೀನಿ ಅಷ್ಟೇ. ಇದು ಇನ್ನೊಂದು ರ್ಯಾಪಿಡ್ ಫೈರ್ ಅನ್ನೋದಕ್ಕಿಂತ ನಿನ್ನೆ ಒಂದು ಪ್ರೆಸ್ ಮೀಟಲ್ಲಿ ನಾನು ನೋಡಿದ್ದು, ನಿಮ್ಮ ಹೆಸರು ಸಾಕಷ್ಟು ಜನಕ್ಕೆ ನಾನು ನೋಡಿದೆ. ಸೊ ಹಂಗಾಗಿ ಅದ್ರ ಬಗ್ಗೆ ಏನು ಹೇಳ್ತೀವಿ? ಏನಾಗಿದೆ ಅಂತಂದರೆ, ಒಂದು ಸ್ವಲ್ಪ ನಾನು ತುಂಬ ಜನಕ್ಕೆ ಸಿಮಿಲರ್ ಆಗ್ತೀನಿ, ಆದರೆ ನಾನು ಸ್ಕ್ರೀನ್ ಮೇಲೆ ಹಂಗೆ ಕಾಣಿಸಲ್ಲ. ಸೊ ಇರುತ್ತೆ, ಕನ್ಫ್ಯೂಷನ್ ಇದ್ದೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ವೆರಿ ಸೂನ್ ನನ್ನ ಹೆಸರನ್ನು ಚೆನ್ನಾಗಿ ನೆನ್ಪಿಟ್ಕೋತಾರೆ, ಆ ಕಾನ್ಫಿಡೆನ್ಸ್ ನನಗಿದೆ. ಎಸ್. ಓಕೆ, ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಏನಂತ ಮನೆ ಅಥವಾ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಏನಂತ ನಿಕ್ ನೇಮ್ ಏನಂತ ಕರೀತಾರೆ? ನನ್ನ ಆ್ಯಕ್ಚುಯಲ್ ಹೆಸರು ಬಂದು ಅಪೂರ್ವ, ಸ್ಕ್ರೀನ್ಗೋಸ್ಕರ ಸಮೀಕ್ಷಾ ಅಂತ ಇಟ್ಕೊಂಡಿರೋದು. ಸೊ ನನ್ನ ಎಲ್ಲರೂ ಹೆಚ್ಚಾಗಿ ಅಪ್ಪು ಅಂತ ಕರೀತಾರೆ. ಓಕೆ, ಅಪ್ಪು ಅಂತ ಬಂದಾಗ ಅಪ್ಪು ಸಾರ್ ಬಗ್ಗೆ ನಿಮಗೆ ಅಂದರೆ ಅವರ ಮೀಟ್ ಮಾಡಿರ್ಬೋದು ಅಥವಾ ಏನಾರು ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಏನಾರು? ಎಸ್, ಜೇಮ್ಸ್ ಮೂವಿನಲ್ಲಿ ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ. ಆ ಟೈಮಲ್ಲಿ ಬಟ್ ಇವಾಗ ನೆನೆಸ್ಕೊಂಡ್ರೆ ಎಷ್ಟು ಬೇಜಾರಾಗುತ್ತೆ. ನಮ್ಗೆ ಗೊತ್ತಿರಲಿಲ್ಲ ಏನಾಗುತ್ತೆ ಇನ್ ಫ್ಯೂಚರ್ ಅಂತ. ಅವ್ರ ಹತ್ರ ಹೋಗೋದಕ್ಕೆ ನಾನು ಭಯ ಪಡ್ತಾ ಇದ್ದೆ. ನಮ್ದು ಒಟ್ಟೊಟ್ಟಿಗೆ ಸೀನ್ ಇದ್ದರೂ ನಾನು ಕಟ್ಟಾಗಿದ ತಕ್ಷಣ ದೂರ ಹೋಗಿ ನಿಂತ್ಕೊಂಡ್ಬಿಡೋದು, ಹಂಗೆ ಮಾಡ್ತಾಯಿದ್ದೆ. ಬಟ್ ಪಾಪ ಅವರೇ ನೋಡಿ ಓಕೆ ಅಂತ ಹೇಳಿ ಕರೆದು ಮಾತಾಡಿಸಿ ಅವರು ಏನು ಎತ್ತ ಅಂತೆಲ್ಲ ಕೇಳಿ, ಹಿ ವಾಸ್ ವೆರಿ ಫ್ರೆಂಡ್ಲಿ. ನಾನು ಅಂದ್ಕೊಂಡಿರಲಿಲ್ಲ ಅವರು ಒಂದು ಅಷ್ಟು ಅಪ್ರಿಷಿಯೇಟಿಂಗ್ ಇರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಬಟ್ ಇವಾಗ ಅವ್ರನ್ನ ತುಂಬ ಮಿಸ್ ಮಾಡ್ಕೊತೀವಿ. ಎಲ್ಲರೂ ಕರ್ನಾಟಕದಲ್ಲಿರೋರು ಎಲ್ಲರೂ ಭಾಳ ಮಿಕ್ಸ್ ಮಾಡ್ಕೊತಾರೆ. ಓಕೆ, ನಿಮಗೆ ಲಾಸ್ಟ್ ಸಾಂಗು ನಿಮಗೆ ಫೇವ್ರೇಟ್ ಅನಿಸಿದ್ದು ಯಾವುದು? ಅಂದರೆ ಯಾವಾಗಲೂ ಗುಣಗುವಂಥ ಸಾಂಗು. ಓಕೆ, ಲಾಸ್ಟ್ ಸಾಂಗ್ ಅನ್ನೋದಕ್ಕಿಂತ ಆಲ್ ಟೈಮ್ ಫೇವ್ರೇಟ್ ಯಾವುದಿರ್ಬೋದು? ಇವಾಗ ನಮ್ಮ ಲವ್ಲಿ ಚಿತ್ರದ ಸಾಂಗ್ ಯಾವಾಗಲೂ ಅದು ತಲೆಯಲ್ಲಿ ಓಡ್ತಾ ಇರುತ್ತೆ. ವಸಿಷ್ಠ ಅವ್ರ ವಾಯ್ಸಲ್ಲಿ ಬೇರೆ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದು ಒಂದು ಸಾಂಗ್ ನನ್ನ ತಲೆಯಲ್ಲಿ ಇವಾಗ ಓಡ್ತಾ ಇದೆ. ಫೇವ್ರೇಟ್ ಹಾಲಿಡೇ ಸ್ಪಾಟ್? ತೀರ್ಥಹಳ್ಳಿ. ಮನೆನೇ ನಿಮಗೆ? ಆ್ಯಕ್ಚುಲಿ ನಾವು ಇರೋದೆಲ್ಲ ಶಿವಮೊಗ್ಗ. ನಮ್ಮ ಅಜ್ಜ ಅಜ್ಜಿ ಊರು, ಸಂಬಂಧಿಕರು ಊರೆಲ್ಲ ತೀರ್ಥಹಳ್ಳಿ. ಸೊ ತೀರ್ಥಹಳ್ಳಿ ಅಂದರೆ ಒಂದೇ ಜಾಗ ಅಲ್ಲ, ಅಲ್ಲಿನೂ ತುಂಬ 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 ಜಾಗ ಇದೆ, ತುಂಬ ಜನಗಳ ಮನೆ ಇದೆ. ಸೊ ನಮ್ಗೆ ಒಂದು ಸತಿ ಆ ಸೈಡ್ ಹೋದರೆ ಒಂದು ಒಳ್ಳೆ ಮಿನಿ ಟ್ರಿಪ್ ಥರ, ಒಬ್ರು ಮನೆಯಿಂದ ಒಬ್ರು ಮನೆಗೆ ಹೋಗಿ ಓಡಾಡಿಕೊಂಡು ಸೊ ಜಾಲಿಯಾಗಿರುತ್ತೆ. ಆಮೇಲೆ ವೆದರ್ ಅಂತೂ ತುಂಬ ಚೆನ್ನಾಗಿರುತ್ತೆ, ನೇಚರ್ ಮಧ್ಯ. ಸೊ ದಟ್ ಈಸ್ ಮೈ ಫೇವ್ರೆಟ್ ಸ್ಪಾಟ್. ಮಾನ್ಸೂನ್ ಇದೆ ಇವಾಗ. ಸೊ ಹೇಗೆ ಅಂದರೆ ಯಾವ ಥರ ಫೀಲ್ ಮಾಡ್ತೀರಾ ನೀವು? ನೇಚರ್ನ ಕನೆಕ್ಷನ್ ಯಾವ ಥರ ಇದೆ? ನಮ್ಮಲ್ಲಿ ಏನು ಅಂತಂದರೆ ಮಳೆ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ. ಒಂದು ಸೀಸನ್ ಅಂದರೆ ರೈನಿ ಸೀಸನಲ್ಲೇ, ಮಿಡ್ ಸೀಸನಲ್ಲಿ ಸಿಕ್ಕಾಪಟ್ಟೆ ಕಂಟಿನ್ಯೂಸ್ ಆಗಿ ಒಂದು 3-4 ಡೇಸ್ ಮಳೆ ಬರುತ್ತೆ. ಆವಾಗ ಸ್ವಲ್ಪ ಈ ಇಮ್ಲ ಅಂತೆಲ್ಲ ಅದೆಲ್ಲ ಸ್ವಲ್ಪ ಜಾಸ್ತಿ. ಆ ಥರ ಎಲ್ಲ ಆಗೋ ಟೈಮಲ್ಲಿ ನಾವು ವಾಪಸ್ ಶಿವಮೊಗ್ಗ ಬಂದುಬಿಡ್ತೀವಿ ಆ ಥರ. ಸೊ ಅದನ್ನು ಸ್ವಲ್ಪ ಬೇರ್ ಮಾಡೋಕ್ಕಾಗಲ್ಲ. ಇದೊಂದೇ ಪ್ರಾಬ್ಲಮ್.
ಹಿಂಗೆ ಕಚ್ಚುತ್ತೆ ಮಾಡುತ್ತೆ ಅಂತ. ಆಮೇಲೆ ಅಲ್ಲಿ ನಾವು ನಮ್ಮ ರಿಲೇಟಿವ್ಸ್ ಮನೆಗೆಲ್ಲ ಹೋದಾಗ ನಮ್ಮನ್ನು ನೋಡ್ಕೊಳ್ಳೋದೇ ಅವ್ರಿಗೊಂದು ದೊಡ್ಡ ಕೆಲಸ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಅವ್ರಿಗೆ ತೊಂದರೆ ಮಾಡೋದು ಬೇಡ ಅಂತ ನಮ್ಮ ಮನೆಯಲ್ಲೂ ಈ ಥರ ಎಲ್ಲ ಪೀಕ್ ಸೀಸನ್ಸಲ್ಲಿ ಬಿಡಲ್ಲ, ವಾಪಸ್ ಬಾ ಅಂತ ಹೇಳ್ಬಿಡ್ತಾರೆ. ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಅಕ್ಕಪಕ್ಕನೇ ಇದ್ದೀವಿ. ನಿಮ್ಮೂರು ಯಾವುದು? ಚಿಕ್ಕಮಗಳೂರು. ಓಕೆ. ಓಕೆ, ನೆಕ್ಸ್ಟ್ ಎಷ್ಟು ಟೈಮ್ ತಗೊಂತೀರಾ ರೆಡಿ ಆಗೋಕ್ಕೆ? ನನಗೆ ಆ್ಯಕ್ಚುಲಿ ತುಂಬ ರೆಡಿ ಆಗೋದು ಇಷ್ಟನೇ ಆಗಲ್ಲ, ಸಟಲ್ಲಾಗಿ ಸಿಂಪಲ್ಲಾಗಿರ್ಬೇಕಂತ. ಬಟ್ ನಾನು ಏನು ರೆಡಿ ಆಗಿಲ್ಲ ಅಂದರೆ ನಾನು ಸ್ವಲ್ಪ ಬೇರೆ ಥರ ಕಾಣಿಸ್ತೀನಿ. ಸೊ ತುಂಬ ಜನ ಹೇಳ್ತಾರೆ ಟಿಬೇಟಿಯನ್ ಥರ ಕಾಣ್ತೀಯಾ, ಕೊರಿಯನ್ ಥರ ಕಾಣ್ತೀಯಾ, ಹಂಗೆ ಹಿಂಗೆ ಅಂತ, ಸ್ವಲ್ಪ ಕಣ್ಣು ಸ್ವಲ್ಪ ಚಿಕ್ಕದು ಅಂತ. ಸೊ ನಾನು ಒಕೇಶನ್ ನೋಡ್ಕೊತೀನಿ. ಇವಾಗ ನನ್ನ ಕ್ಯಾರೆಕ್ಟರ್ ಹೆಂಗೆ, ಇವಾಗ ಆ ಥರ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್ ಆ ಥರ ಎಲ್ಲ ಇದ್ದಾಗ ಸ್ವಲ್ಪ ಮೇಕಪ್ ಎಲ್ಲ ಕಮ್ಮಿ ಮಾಡೋದು. ಎಸ್ಪೆಷಲಿ 99 ನಾನು ಮೇಕಪ್ಪೇ ಮಾಡಿಲ್ಲ, ಹಾಗೆ ಇರೋದು ವಿತೌಟ್ ಮೇಕಪ್. ಸೊ ನಾನು ನನ್ನ ಪರ್ಸ್ನಲ್ಗಿಂತ ಅಲ್ಲಿ ಏನು ಬೇಕು ಕ್ಯಾರೆಕ್ಟರ್ಗೆ, ಆಮೇಲೆ ಟೀಮ್ ಹೇಗೆ ಎಕ್ಸ್ಪೆಕ್ಟ್ ಮಾಡುತ್ತೆ ಅದನ್ನು ಮೈಂಡ್ ಮಾಡಿ ರೆಡಿ ಆಗ್ತೀನಿ. ಬಟ್ ಸ್ವಲ್ಪ ಟೈಮ್ ಬೇಕು ರೆಡಿ ಎಲ್ಲ. ಇವಾಗ ನಾನು ಕೇಳಿಸ್ಕೊಂಡೆ ಸೂರ್ಯನ್ ಥರ ಇದೆ, ಹೊಳಿತಾ ಇದ್ದೀರಾ? ಓಕೆ. ನಮ್ಮದು ಏನು ಪ್ಲಸ್ ಅಂದರೆ ನಮ್ಮ ಮಲೆನಾಡವ್ರಿಗೆ ಒಳ್ಳೆ ಸ್ಕಿನ್ ಟೋನ್, ಒಳ್ಳೆ ಹೇರ್ ಆ್ಯಂಡ್ ಒಳ್ಳೆ ಹೆಲ್ತ್, ಆಮೇಲೆ ಒಂದು ಒಳ್ಳೆ ಎಮೋಷ್ನಲ್ ನಾಲೆಡ್ಜ್. ನಮ್ಮ ಒಬ್ಬರೇ ಅಷ್ಟೇ ಅಂತಲ್ಲ, ನಮ್ಗೆ ಏನು ಅಂದರೆ ನಾವು ನೇಚರಿಗೆ ತುಂಬ ಹತ್ತಿರ ಇರೋದ್ರಿಂದ, ನಾವು ಹುಟ್ಟಿ ಬೆಳೆದಿದ್ದೆಲ್ಲನೂ ನೇಚರ್ ಮಧ್ಯದಲ್ಲೇ ಇರೋದ್ರಿಂದ ನಿಮಗೆ ತುಂಬ ಒಂದೇನೋ ಹಂಬಲ್ನೆಸ್ ಇರುತ್ತೆ, ಅದರದ್ದು ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ನಾವು ಎಲ್ಲದಕ್ಕೂ ಗ್ರ್ಯಾಟಿಟ್ಯೂಡ್ ಇಟ್ಕೊಂಡಿರ್ತೀವಿ. ಸೊ ನನ್ನಿಂದನೇ ನಂದೇ ಎಲ್ಲ ಅಂತ ಆ ಥರ ಎಲ್ಲ ದೇವರಿಂದ, ಸೊ ನೇಚರ್, ಯೂನಿವರ್ಸ್, ಆ ಥರ ಒಂದು ಬಿಹೇವಿಯರ್ ಆ್ಯಂಡ್ ಮೆಂಟಾಲಿಟಿ ಥಾಟ್ಸ್ ಕೂಡ. ನೆಕ್ಸ್ಟು ಹೇಳೋದಾದರೆ ಫೇವ್ರೆಟ್ ಜಂಕ್ ಫುಡ್? ನಮ್ಮ ಮನೆಯಲ್ಲಿ ನಮ್ಮಮ್ಮ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್. ನಾನು ಬೆಂಗಳೂರಿಗೆ ಬಂದ ಮೇಲೇ, ಅದು ಆ್ಯಕ್ಟಿಂಗ್ ಅಂತ ಬಂದ ಮೇಲೇ ಇಷ್ಟೊಂದು ಇರುತ್ತಾ ಜಂಕ್ಸ್ ಅಂತ ನಾನು ನೋಡಿದ್ದು. ನಮ್ಮ ಮನೇಲಿ ಬಿಡೋದೇ ಇಲ್ಲ, ಏನಿದ್ರು ಫ್ರೂಟ್ಸ್, ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಬ್ರೆಡ್ ಆ್ಯಂಡ್ ಬಟರ್ ಅಷ್ಟೇ, ಜಂಕ್ಸ್ ತಿನ್ನೋಕ್ಕೆ ಬಿಡಲ್ಲ. ಬಟ್ ಇಲ್ಲಿ ಬಂದಮೇಲೆ ನನಗೆ ಜಂಕ್ಸ್ ಅಂತ ಇಷ್ಟ ಆಗಿದ್ದು ಅಂತಂದರೆ ಸ್ವೀಟಲ್ಲಿ ಚೀಸ್ ಕೇಕ್ ನನಗೆ ಸ್ವಲ್ಪ ಇಷ್ಟ. ಚೀಸ್ ಕೇಕ್ ಅಷ್ಟೇ. ಓಕೆ, ನೆಕ್ಸ್ಟ್ ನಿಮಗೆ ಅಂದರೆ ನಿಮ್ಮ ಟೈಮ್ ಟ್ರಾವೆಲ್ ಮಾಡೋದಾದರೆ ಹಿಂದೆ ಯಾವ ಟೈಮ್ ಇದಕ್ಕೆ ಹೋಗ್ತೀರಾ? ವಾವ್, ಎಂಥ ಕ್ವೆಶನ್ ಕೇಳಿದ್ರಿ ಅಂದರೆ, ಸೊ ನನ್ನ ಕ್ಲೋಸ್ ಸರ್ಕಲಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ರಿಗೂ ಇದೊಂದು ಗೊತ್ತಿದೆ. ನಾನು ಯಾವಾಗಲೂ ನನ್ನನ್ನು ನಾನು ಆಲಿಸ್ ಅಂತ ಒಂದು ಕ್ಯಾರೆಕ್ಟರ್ಗೆ ರೆಫರ್ ಮಾಡ್ಕೋತೀನಿ. ಸೊ ಇದು ಒಂದು ಕ್ಯಾರೆಕ್ಟರ್, ಇದು ಇರೋದು ವಂಡರ್ಲ್ಯಾಂಡ್, ಅದೊಂದು ಓನ್ ಇಮ್ಯಾಜಿನೇಷನ್. ಸೊ ನಾನು ಟೈಮ್ ಟ್ರಾವೆಲ್ ಮಾಡೋ ಅವಕಾಶ ನನಗೇನಾದ್ರು ಸಿಕ್ತು ಅಂತಂದರೆ ನಾನು ವಂಡರ್ಲ್ಯಾಂಡ್ ಹೋಗೋಕ್ಕೆ ಇಷ್ಟಪಡ್ತೀನಿ ಆಲಿಸ್ ಆಗಿ. ಓಕೆ, ನೈಸ್ ನೈಸ್. ಇದೊಂಥರ ಚೆನ್ನಾಗಿತ್ತು ಸರ್. ಎಲ್ಲ ಸ್ಕೂಲ್ ಕಾಲೇಜ್ ಬಗ್ಗೆ ಮಾತಾಡೋಣ. ಅಟ್ಲೀಸ್ಟ್ ಸ್ಕೂಲ್ ಎಲ್ಲರಿಗೂ ನಾನು ಕೇಳಿದಷ್ಟು ಈ ಕ್ವಶನ್ಸ್ಗೆ ಎಲ್ಲರೂ ಆನ್ಸರ್ ಮಾಡಿದ್ದೇನೆ ಸ್ಕೂಲ್ ಕಾಲೇಜ್ ಡೇಸ್ಗೆ. ಓಕೆ, ನಿಮ್ಮ ಸ್ಕೂಲ್ ಕಾಲೇಜ್ ಡೇಸ್ ಯಾವ ಥರ ಇತ್ತು? ನನ್ನ ಸ್ಕೂಲ್ ಕಾಲೇಜ್ ಡೇಸ್ ಹೇಗಿತ್ತು ಅಂದರೆ, ಸ್ಕೂಲ್ ಕಾಲೇಜ್ ಡೇಸ್ ಹೇಗಿತ್ತು ಅಂತಂದರೆ, ನಾನು 1 to 10th ಮಾಡಿದ್ದು BGS ಶ್ರೀ ಬಾಲಗಂಗಾಧರನಾಥ ಶಿಕ್ಷಣ ಟ್ರಸ್ಟಲ್ಲಿ. ಸೊ ಸ್ಕೂಲಿಂದ ನಮ್ಮ ಮನೆ ತುಂಬ ಹತ್ತಿರ, ಶಾರ್ಟ್ ಡಿಸ್ಟೆನ್ಸ್, ಊಟಕ್ಕೆ ಮನೆಗೆ ಬರೋದು, ಸೊ ಏನೇ ಬಿಟ್ಟು ಬಂದರೂ ಓಡೋಗಿ ತೊಗೊಂಡು ಬಂದ್ಬಿಟ್ಟು ಆ ಥರ ಇರ್ತಾಯಿತ್ತು. ಸೊ ನಾನು ಎಲ್ಲೋ ಹೊರಗಡೆ ಇದ್ದೀನಿ ಅಂತ ಅನಿಸ್ತಾ ಇರಲಿಲ್ಲ, ಮನೆ ಹತ್ರನೇ ಇಲ್ಲೇ ಆಟ ಆಡ್ತಾ ಇದ್ದೀನಿ ಅಂತ ಆ ಥರ. ಆಮೇಲೆ ನಮ್ಮ ಸ್ಕೂಲು ತುಂಬ ಡಿಸಿಪ್ಲಿನ್ ಸ್ಕೂಲು, ತುಂಬ ಕಲ್ಚರಲ್ ನಾಲೆಡ್ಜ್ ಆ್ಯಂಡ್ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ನಿಮಗೆ. ಕಲ್ಚರಲ್, ಸ್ಪೋರ್ಟ್ಸ್, NCC ಏನು ಬೇಕೋ, ಒಂದು ಇನ್ ಫ್ಯೂಚರ್ ನೀವು ಒಂದು ಒಳ್ಳೆ ಸಿವಿಲಿಯನ್ ಆಗೋಕ್ಕೆ ಏನೇನು ಬೇಕೋ, ಸಿಟಿಸನ್ ಆಗೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಕಳಿಸ್ತಾರೆ. ಸೊ ಅಂಥ ಒಂದು ಅಟ್ಮಾಸ್ಫಿಯರಲ್ಲಿ ಬೆಳೆದಿದ್ದಕ್ಕೆ ತುಂಬ ಬಿಹೇವಿಯರಲ್ ಡಿಸಿಪ್ಲಿನ್ ಕಲ್ತ್ಕೊಂಡಿದ್ದೀನಿ, ಅದು ಕಲಿಸಿದೆ. ಕಾಲೇಜ್ ಎಲ್ಲ ಬಂದು DVS ಒಂದು ಸ್ವಲ್ಪ ಹೊರಗಡೆ ಆಯಿತು. ಆಮೇಲೆ ನನಗೆ ಟಫ್ ಅಂತ ಅನಿಸಿದ್ದು ಅಂತಂದರೆ ನನ್ನ ಡಿಗ್ರಿ ಕಾಲೇಜ್, ಎಜುರೇಟ್ ಕಾಲೇಜ್. ಎಲ್ಲರಿಗೂ ಗೊತ್ತಿರುತ್ತೆ ಶಿವಮೊಗ್ಗದಲ್ಲಿ ಎಜುರೇಟ್ ಕಾಲೇಜ್ ಎಷ್ಟು ಸ್ಟ್ರಿಕ್ಟ್ ಅಂತ. ಸೊ ಎಷ್ಟು ಸ್ಟ್ರಿಕ್ಟ್ ಅಂತಂದರೆ ಎವ್ರಿ ಮಂಡೇ ಇಂಟರ್ನಲ್ಸ್, ಅದು ಫೈನಲ್ ಮಾರ್ಕ್ಸ್ಗೆ, ಫೈನಲ್ ರಿಪೋರ್ಟ್ಗೆ ಆ್ಯಡ್ ಆಗ್ತಾ ಇತ್ತು. ನಾನು ಬೇರೆ ಆಡಿಷನ್ಸ್ ಅದು ಇದು ಆಲ್ರೆಡಿ ನಂಗೆ ಸ್ವಲ್ಪ ಇಲ್ಲಿ ಇಂಟ್ರೆಸ್ಟ್ ಬಂದುಬಿಟ್ಟಿತ್ತು, ಅಲ್ಲಿ ಎಷ್ಟು ಕಷ್ಟ ಆಗ್ತಿತ್ತು. ಒಂಥರ ವಾರ್ ಮಾಡ್ದಂಗೆ ಮಾಡಿದ್ದೀನಿ, ಎಲ್ಲರ ಜೊತೆನೂ ಫೈಟ್ ಮಾಡೋದು, ಇಲ್ಲೂ ಫೈಟ್ ಮಾಡೋದು. ಎವ್ರಿ ಸ್ಯಾಟರ್ಡೆ ಸಂಡೇ ಶಿವಮೊಗ್ಗದಿಂದ ಬೆಂಗಳೂರು ಓಡಾಡೋದು ಒಂದು ಹೋರಾಟನೇ ಮಾಡಿದ್ದೀನಿ ಅಂತ ಹೇಳ್ಬೋದು. ಭಾಳ ಹೋರಾಟ ಮಾಡಿದ್ದೀರಾ, ಸೊ ಹಂಗಾಗಿ ಸ್ಟೇಬಲ್ ಆಗಿ ನಿಲ್ತಾ ಇದ್ದೀರಾ ಇಂಡಸ್ಟ್ರಿಲಿ. ಅಂದರೆ
ಈ ಇಂಡಸ್ಟ್ರಿಗೆ ಬರಬೇಕು, ಆ್ಯಕ್ಟಿಂಗ್ ಮಾಡಬೇಕು ಅಂತ ನಾನು ಯಾವುದೂ ಪ್ಲ್ಯಾನ್ ಮಾಡಿಲ್ಲ. ಅದೇನೋ ಹೇಳ್ತಾರಲ್ಲ, ಯೂನಿವರ್ಸ್ ಇಲ್ಲಿ ಕರ್ಕೊಂಡು ಬಂದಿದೆ. ಇಲ್ಲಿ ಬಂದ ಮೇಲೂ ನನಗೆ ಗೊತ್ತಿಲ್ಲವಲ್ಲ ನನಗೇನು ಸಿಕ್ಕಿದೆ, ನಾನು ಎಲ್ಲಿದ್ದೀನಿ, ನಾನು ಏನು ಮಾಡ್ತಿದ್ದೀನಿ ಅಂತ ನನಗೆ ರಿಯಲೈಸ್ ಆಗಿರಲಿಲ್ಲ. ಬಟ್ ಬರ್ತಾ 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 ಗೊತ್ತಾಯಿತು ಎಷ್ಟು ಜನಕ್ಕೆ ಇಲ್ಲಿ ಬರೋ ಆಸೆ ಇದೆ, ಆಮೇಲೆ ಎಷ್ಟು ಕಮ್ಮಿ ಜನಕ್ಕೆ ಇದೊಂದು ಆಪರ್ಚುನಿಟಿ ಸಿಗುತ್ತೆ. ಅದು ನಂಗೆ ಗೊತ್ತಾದ್ಮೇಲೆ, ಅದಾದ್ಮೇಲಿಂದ ನಾನು ನನ್ನ ಮೇಲೆ ಏನು ಬೇಕೋ ಅದನ್ನ ವರ್ಕ್ ಮಾಡೋದಾಗಲಿ, ಏನೇನು ಇನ್ಫಾರ್ಮೇಷನ್ ನಾನು ತಿಳ್ಕೊಬೇಕು, ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಹೇಗೆ ಇರಬೇಕು ಅದನ್ನ ಸ್ವಲ್ಪ ಕಲಿತು ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ. ಫೇವ್ರೆಟ್ ಟಿ ವಿ ಶೋ ಅಂದರೆ ಕಾರ್ಟೂನ್ ಆಗಿರ್ಬೋದು, ಏನಾರು ಆಗಿರ್ಬೋದು. ಫೇವ್ರೆಟ್ ಟಿ ವಿ ಶೋ ಅಂದರೆ ನಾನು ನಮ್ಮ ತಂಗಿ ಇದನ್ನು ಸಿಕ್ಕಾಪಟ್ಟೆ ನೋಡ್ತಾ ಇದ್ವಿ, ಡೋರಾ ಬುಜ್ಜಿ ಅಂತ. ಹಿಂಗೆ ಕುತ್ಕೊಂಡ್ಬಿಡೋದು ಹಿಂಗೆ. ಅವ್ರು ಹೇಳ್ತಾರಲ್ಲ, ಇದೆಯಾ ಇದ್ರೆ ಅಂತ ಹೇಳಿ, ಎಲ್ಲಿದೆ ಹೇಳಿ. ಸೊ ನಾವು ರಿಯಾಕ್ಟ್ ಮಾಡ್ತಾ ಇದ್ವಿ, ಅಷ್ಟು ಟಿವಿ ಮುಂದೆ ಹೆಂಗೆ ಕುತ್ಕೊಂಡ್ಬಿಡ್ತಾ ಇದ್ವಿ. ಅದೊಂದು ಕಾರ್ಟೂನ್ ನಮಗೆ ತುಂಬಾ ಇಷ್ಟ. ಅಲ್ಲ, ಇದನ್ನ ನಾನು ಕೇಳಲೇಬೇಕು ಆ್ಯಕ್ಚುಲಿ. ಏನಾದ್ರು ಡೋರಾ ಬುಜ್ಜಿಲಿ ಏನನ್ಸುತ್ತೆ ಅಂದರೆ, ನೋಡುವಾಗ ಗುರು ಅಲ್ಲೇ ಇದೆ, ನೀನು ಯಾಕೆ ನೋಡಿದೆ, ನೀವು ಆ ಥರ ಏನಾದ್ರು ಮಾಡಿದ್ರೆ? ಎಸ್ ನಾನು ನಮ್ಮ ತಂಗಿ ಅಂತೂ ಲಿಟ್ರಲಿ ನಮ್ಗೆ ಏನು ಹೇಳಿದ್ರೆ, ಸ್ಕ್ರೀನ್ ಹತ್ರ ಹೋಗ್ಬಿಟ್ಟು ಇಲ್ಲೇ ನೋಡು ಅಲ್ಲೇ ಇದೆ, ಅಯ್ಯೋ ಅಂತಲ್ಲ, ಆ ಥರ ಎಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಓಕೆ, ಲಾಸ್ಟ್ ಕ್ವಶನ್ನು. ಓಕೆ, ನಿಮಗೆ ಡ್ರೈವಿಂಗ್ ಬರುತ್ತಾ? ಎಸ್, ಬರುತ್ತೆ. ಓಕೆ, ಡ್ರೈವಿಂಗ್ ಬರೋದಾದರೆ ನೀವು ನಿಮ್ಮ ಡ್ರೈವಿಂಗಿಗೆ 1 to 10 ಎಷ್ಟು ರೇಟಿಂಗ್ ಕೊಡ್ಕೊತೀರ? ಕಾನ್ಫಿಡೆನ್ಸ್ ಇರಬೇಕು, ಬಟ್ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಅಂತ ನನ್ನ ನಂಬಿಕೆ. 10ರಲ್ಲಿ ನಾನು ನನ್ನ ಡ್ರೈವಿಂಗಿಗೆ 7. ಪ್ರಾಂಪ್ಟ್ ಆನ್ಸರ್. ಓಕೆ, ಫೈನಲ್ ಆಗಿ ಲವ್ಲಿ 14th ರಿಲೀಸ್ ಆಗ್ತೀನಿ, ಒಂದು 2-3 ಡೇಸ್ ಇದೆ. ಸೊ ಏನು ಹೇಳ್ತೀರಾ ಜನಕ್ಕೆ? ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಲವ್ಲಿ ಸಿನಿಮಾ ನಿಮ್ಮನ್ನು ಎಂಟರ್ಟೈನ್ ಮಾಡಬೇಕು, ಆಮೇಲೆ ಅಂತಲೇ ಈ ಸಿನಿಮಾ ಮಾಡಿದ್ದಾರೆ. ಆಮೇಲೆ ಏನು ನಮ್ಮ ಟೀಮ್ ಏನು ಎಫರ್ಟ್ ಹಾಕಿದ್ದಾರೆ, 100% ಎಫರ್ಟ್ ಹಾಕಿದ್ದಾರೆ. ಇದ್ರ ರಿಸಲ್ಟ್ ಎಲ್ಲ ನಿಮ್ಮ ಕೈಯಲ್ಲೇ ಇರೋದು, ನಾವು ಪಾಸ್ ಆಗ್ತೀವಾ ಫೇಲ್ ಆಗ್ತೀವಾ ಅಂತ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಟೈಮ್ ನೀವೇನು ನಮಗೆ ಕೊಡ್ತಾ ಇದ್ದೀರಾ, 1 to 3 hours, ಅದಕ್ಕಿಂತನೂ ಜಾಸ್ತಿನೇ. ಬಿಕಾಸ್ ನೀವೊಂದು ಪ್ಲ್ಯಾನ್ ಮಾಡಿ ಅಲ್ಲಿಗೆ ಬರೋದು, ಇದನ್ನು ನೋಡಬೇಕು ಅಂತ ಒಂದು ಅರ್ಧ ದಿನವೇ ಆಗುತ್ತೆ. ಸೊ ನೀವು ಒಂದು ಟೈಮ್ ಕೊಡ್ತಾ ಇದ್ದೀರಾ, ಅದಕ್ಕೆ ಖಂಡಿತವಾಗ್ಲೂ ಒಂದು ಒಳ್ಳೆ ವಿಜುವಲ್ ಟ್ರೀಟ್ ನಿಮಗೆ ಸಿಗುತ್ತೆ. ಆ್ಯಂಡ್ ಆ ಟೈಮಿಗೆ ನಾನು ಇವಾಗಲೇ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಫ್ರೀ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಸಿನಿಮಾ ನೋಡಿ. ಕನ್ನಡ ಸಿನಿಮಾ ಹಾಗೆ ಹೀಗೆ ಅಂತ ಹೇಳ್ತಾರೆ, ಬಟ್ ಹಾಗೇನಿಲ್ಲ. ಏನಂತಂದರೆ, ಜನ ಸ್ವಲ್ಪ ಥಿಯೇಟರಿಗೆ ಚೂರು ಬರೋದು ಕಮ್ಮಿ ಅಂತ ನನಗೆ. ಅವ್ರಿಗೆ ಅವ್ರದ್ದೇ ಆದ ರೀಸನ್ ಇರುತ್ತೆ, ನಾವೇನು ಹೇಳೋಕ್ಕಾಗಲ್ಲ. ಬಟ್ ಸಿನಿಮಾಗೆ ಬನ್ನಿ, ನೋಡಿ, ನಿಮ್ಗೆ ಇಷ್ಟ ಆದರೆ ಆಶೀರ್ವಾದ ಮಾಡಿ. ಹೇಗೆ ಅನಿಸ್ತು ಅಂತಂದರೂ ನಿಮ್ಮ ಒಪಿನಿಯನ್ಸ್ ನಾವು ಹೋಲ್ ಹಾರ್ಟೆಡ್ಲಿ ತೊಗೊತೀವಿ. ಎಕ್ಸಾಮ್ ಬರ್ದಿದ್ದೀರಾ, ರ್ಯಾಂಕಲ್ಲಿ ಬನ್ನಿ, ಡಿಸ್ಟಿಂಕ್ಷನ್ನು ಹೇಳಲ್ಲ, ರ್ಯಾಂಕ್ ತಗೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.